ಇವತ್ತು ಧಾರವಾಡದಲ್ಲಿ ಅಧಿಕೃತವಾಗಿ ನಾವು SIR ಜನಜಾಗೃತಿ ಜಾಥಾವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಪದ್ಮಶ್ರೀ ದೇವಿ ಗಣೇಶ್ ಅವರು ಈ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ. ಅವರೊಂದಿಗೆ ಶಂಕರ್ ಹಲ್ಗತ್ತಿ ಅಣ್ಣನವರು, ಸಂಜೀವ್ ಕುಲಕರ್ಣಿ ಅವರು, ವಿಶ್ವೇಶ್ವರಿ ಹಿರಿಮಠ್ ಅವರು, ಪ್ರಮೀಳಾ ಜಕ್ಕಪ್ಪನವರವರು, ನಮ್ಮ ಯೂಸುಫ್ ಕನ್ನಿಯವರು, ನಮ್ಮ ಅಂಜುಮನ್ ಇಸ್ಲಾಂನ ವೈಸ್ ಪ್ರೆಸಿಡೆಂಟ್ ಆದಂಥ ಜಾಗೀರ್ದಾರ್ ಸರ್ ಅವರು, ಫಾದರ್ ಧೀರಜ್ರವರು ಮತ್ತು ಪಕ್ಕಾಯಣ್ಣನವರು, ಹೀಗೆ ಹಲವಾರು ನಾಯಕರು ಸೇರಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕೊನೆಗೀಗ ಪ್ರೆಸ್ ಮೀಟ್ ಮಾಡೋದ್ರಷ್ಟೇ ಅಲ್ಲದೇ ಪತ್ರಿಕೆ ಮುಖಾಂತರ ಜನ ಜಾಗೃತಿಯನ್ನು ಮೂಡಿಸಬೇಕು. ಸತ್ಯ ಏನಿದೆ ಎರಡೆರಡು ಥರ ಟ್ವಿಸ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ ಚುನಾವಣಾ ಆಯೋಗದವರು. ಅದನ್ನು ಟ್ವಿಸ್ಟ್ ಮಾಡಿ ಮಾತಾಡದೇನೆ ನೇರವಾಗಿ ಏನೆಲ್ಲ ಪ್ರಾಬ್ಲಮ್ಸ್ ಸಮಸ್ಯೆಗಳು ತಳಮಟ್ಟದಲ್ಲಿ ಇವೆ ಅನ್ನುವಂಥದ್ದನ್ನು ಈಗ ಪತ್ರಿಕಾ ವರದಿಯ ಮೂಲಕ ನಾವು ಹೇಳಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮದು ಫಾದರ್ ಧೀರಜ್ ಅವರ ನೇತೃತ್ವದೊಳಗೆ ನಾವು ಧರ್ಮಗುರುಗಳನ್ನು, ಕ್ರೈಸ್ತ ಧರ್ಮಗುರುಗಳನ್ನು ಮೀಟ್ ಮಾಡಿ ಅವರಲ್ಲಿ ಒಂದು ಈ ಕೆಲಸ ಚೆನ್ನಾಗಿ ಅವ್ರ ತಳಸ್ತರದ ಜನರಿಗೆ ಮುಟ್ಲಿಕ್ಕೆ, ಅವೇರ್ನೆಸ್ ಮಾಡಲಿಕ್ಕೆ, ರಿಕ್ವೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ಅಂಜುಮನ್ ಇಸ್ಲಾಮಿಕ್ ಮತ್ತು ಜಮಾತೆ ಇಸ್ಲಾಮಿಕ್ನವರು ನಮ್ಮೊಟ್ಟಿಗೆ ಆಲ್ರೆಡಿ ಇದ್ದಾರೆ. ಅಲ್ಲಿಂದ ಮುಂದೆ ನಾವು ಮುರುಘಾ ಮಠಕ್ಕೆ ವಿಶ್ವೇಶ್ವರಿ ಅಕ್ಕನವರ ನೇತೃತ್ವದೊಳಗೆ ಎಲ್ಲರೂ ಅಲ್ಲಿ ಹೊಂಟೇವಿ. ಅಲ್ಲಿ ಸಾಕಷ್ಟು ಭಕ್ತರು ಬರ್ತಿರ್ತಾರೆ. ಸೊ ವಿಶ್ವೇಶ್ವರ ಅಕ್ಕನವರೊಂದು ಹೊಣೆಗಾರಿಕೆಯಿಂದ ಮತ್ತು ನಮ್ಮ ಪ್ರಮೀಳಾ ಜಕ್ಕಪ್ಪನವರು ಮೇಡಮ್ ಅವರು ಜವಾಬ್ದಾರಿಯನ್ನು ತಗೊಂಡು ಈಗ ಮಧ್ಯಾಹ್ನ ಅಲ್ಲಿ ಹೋಗಿ ಅವ್ರ ಜೊತೆ ನಾವು ಮಾತಾಡಿ ನಮ್ಮ ಜಾಥಾ ಇಲ್ಲಿಂದ ಮತ್ತೆ ಹುಬ್ಬಳ್ಳಿಗೆ ಹೋಗ್ತದೆ. ಹುಬ್ಬಳ್ಳಿಯೊಳಗೂ ಕೂಡ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ತಂಡ ಅದ. ಸೊ ಇಲ್ಲಿ ನಮ್ಮ ತಂಡದೊಳಗೆ ಫಾದರ್ ಧೀರಜ್ ಅವರಿದ್ದಾರೆ, ಅಜೀಮ್ ಅವರಿದ್ದಾರೆ, ಮುಸ್ತಾಕ್ ಹಾವೇರಿಪೇಟ್ ಅವರಿದ್ದಾರೆ, ಆಮೇಲೆ ಇಸಾಕ್ ಟಮಾಟ್ಗರ್ ಅವರಿದ್ದಾರೆ, ಶಂಕರ್ ಹಲ್ಗತ್ತಿ ಅವರಿದ್ದಾರೆ, ಸಂಜೀವ್ ಕುಲಕರ್ಣಿ ಅವರಿದ್ದಾರೆ, ವಿಶ್ವೇಶ್ವರಿ ಅಕ್ಕನವರಿದ್ದಾರೆ, ಆಮೇಲಿಂದ ಮೇಡಮ್ ಜಕ್ಕಣ್ಣನವರಿದ್ದಾರೆ. ಇವರೆಲ್ಲರೂ ಸೇರಿ ಒಂದು ಹಂತದಲ್ಲಿ ನಾವು ಜೊತೆಗೆ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜನಜಾಗೃತಿ ಯಾವ ಥರ ನೀವು ಕಾರ್ಯಕ್ರಮ? ಜನಜಾಗೃತಿಯಲ್ಲಿ ಮುಖ್ಯವಾಗಿ ಮೇನ್ ಸ್ಟ್ರೀಮಲ್ಲಿ ಇರುವಂಥವ್ರಿಗೆ ಅದೇ ನಾನು ಫಸ್ಟಿಗೆ ಹೇಳಿದಂಗೆ ಪತ್ರಿಕಾ ಮಾಧ್ಯಮದ ಮೂಲಕ ಒಂದು ಅವೇರ್ನೆಸ್ ಕೊಡುವಂಥದ್ದು, ಓದ್ತಾರೆ ಒಂದು. ಎರಡನೇದು ಧರ್ಮಗುರುಗಳವರು ಚರ್ಚ್ನಲ್ಲಿ, ಮಠಗಳಲ್ಲಿ, ಆಮೇಲೆ ಮಸ್ಜಿದ್ಗಳಲ್ಲಿ ಹೇಳುವುದ್ರ ಮೂಲಕ ಜನರಲ್ಲಿ ಒಂದು ಮುಖ್ಯವಾಗಿ ಜಾಗೃತಿ ಮೂಡುತ್ತೆ, ಅವೇರ್ನೆಸ್ ಬರುತ್ತೆ. ಮತ್ತು ಇವರೆಲ್ಲ ನಮ್ಮ ಮಹಿಳಾ ಮಂಡಳದವರೆಲ್ಲ ಹೆಣ್ಮಕ್ಳು ದೊಡ್ಡ ದೊಡ್ಡ ಸಂಸ್ಥೆಯನ್ನು ಹೊಂದಿದವರಿದ್ದಾರೆ. ಸಾಹಿತ್ಯದ ಮೂಲಕ, ಕವನಗಳ ಮೂಲಕ, ಹಾಡಿನ ಮೂಲಕ ನಮ್ಮ ಹೆಣ್ಮಕ್ಳು ಇದನ್ನು ಬರೆದು ಬೇರೆ ಬೇರೆ ಜನರು ಓದೋ ರೀತಿಯಲ್ಲಿ ಮತ್ತು ಸ್ಲಮ್ಗಳಲ್ಲಿ ಕೂಡ ನಾವು ನಮ್ಮ ಜೊತೆ ಇರುವಂಥವ್ರ ಜೊತೆ ಹೋಗಿ ಮಾತಾಡಿ ಇದನ್ನು ಜಾಗೃತಿ ಮಾಡಿಸೋ ಕೆಲಸವನ್ನು ಇವತ್ತು ನಾವು ಧಾರವಾಡ ಒಳಗೆ ಶುರು ಮಾಡಿದ್ವಿ. ನಾನು ಡಾಕ್ಟರ್ ಇಸಾಬೆಲ್ಲಾ ಝೇವಿಯರ್, ಎದ್ದೇಳು ಕರ್ನಾಟಕ ಝೋನಲ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅವೇರ್ನೆಸ್ ತಂಡದಲ್ಲಿದ್ದೀನಿ. ಇವತ್ತು ಧಾರವಾಡದೊಳಗೆ ಅಧಿಕೃತವಾಗಿ ಈ SIR ಜನಜಾಗೃತಿ ಈ ಒಂದು ಇದನ್ನು ನಾವೇನು ಮಾಡ್ತಾ ಇದ್ದೇವೆ. ಈ ಜನಜಾಗೃತಿ ಜಾಥಾದ ಉದ್ಘಾಟನೆಯನ್ನು ಹಿರಿಯರಾದಂಥ ಗಣೇಶ್ ದೇವಿ ಸರ್ ಅವರೊಂದಿಗೆ ಇವತ್ತು ಮಾಡೋಕ್ಕಾಗಿದೆ. ಈಗಾಗಲೇ ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ, ಗದಗ ಮುಂತಾದ 5 ಜಿಲ್ಲೆಗಳೊಳಗಾಗಲೇ ಶುರುವಾಗಿದೆ. ನಾವು ಮುಖ್ಯವಾಗಿ ಹೇಳಬೇಕಾಗಿರೋದೇನೆಂದರೆ SIR ಅನ್ನೋದೇ ಬಹಳಷ್ಟು ಜನರಿಗೆ ಅರ್ಥ ಆಗಲಿಲ್ಲ. ಇದು ಭಾಳ ಸಿಟಿ ಕೇಂದ್ರಿತ ಅಥವಾ ತಿಳುವಳಿಕೆ ಇದ್ದವರು, ಓದಿದ್ದವರಿಗೆ ಮಾತ್ರ ಅರ್ಥ ಆಗೋದು ಬಿಟ್ಟರೆ SIR ಅಂದರೆ ಏನು ಅನ್ನೋದು ಇನ್ನೂ ಯಾವ ಪರಿಕಲ್ಪನೆಯೊಳಗೆ ಬಂದಿಲ್ಲ. ಈ ಮೂಲಕವಾಗಿ ನಾವು ಈ ಜಾಥಾದ ಮೂಲಕ ಅವ್ರನ್ನ ಜಾಗೃತಗೊಳಿಸಬೇಕಾಗಿದೆ. ಈಗಾಗಲೇ 7 ಲಕ್ಷದವರೆಗೂ ಇವುಗಳು ಏನು ಹೊರಗಡೆ ಹೋಗಿದ್ದಾವೆ ಈ SIR ಮೂಲಕ. ಅಂದರೆ ಇವರು ನಾಗರಿಕರಲ್ಲ ಅಂದರೆ ನಾವು ಯಾವ ಅರ್ಥದಲ್ಲಿ ಇವ್ರನ್ನ ನಾಗರಿಕರಲ್ಲ ಅಂತ ನಾವು ತಿಳ್ಕೊಬೇಕು. ಇವರೇನು ನಮ್ಮ ಭಾರತದಲ್ಲಿ ಹುಟ್ಟಿಲ್ವೇ, ಮತ್ತು ಭಾರತದ ಯಾವ ಜನಾಂಗದಲ್ಲಿ ಇವರು ಸೇರಿಲ್ಲವೇ, ಅಥವಾ ಇವರು ಇದುವರೆಗೂ ಕೆಲವರು ಓಟ್ ಹಾಕಿದ್ದಾರೆ, ಕೆಲವರು ಓಟ್ ಹಾಕಿಲ್ಲ. ಈಗ ಇವರು ಕೊಟ್ಟಿರುವಂಥ 15ರಿಂದ 30 ದಿವಸಗಳು ಏನದವ, ಈ ದಿನದ ಅವಧಿಯೊಳಗೆ ಕೊಟ್ಟಂಥ ಯಾದಿ ಭಾಳ ದೊಡ್ಡದದ. 11 ಪ್ರಶ್ನೆಗಳನ್ನು, 11 ಡಾಕ್ಯುಮೆಂಟ್ಸನ್ನು ಇವ್ರು ಕೇಳಿದ್ದಾರೆ ನಮಗೆ. ಇದರೊಳಗೆ ನಿಜವಾಗಿಯೂ ಭಾಳ ಅನ್ಯಾಯ ಆಗಿರೋದು ಹೆಣ್ಮಕ್ಳಿಗೇ. ಆ ಇರುವ 7 ಕೋಟಿ ಏನು 6.50 ಲಕ್ಷ ಜನರನ್ನೇ ಇವ್ರು ತೆಗೆದಿದ್ದಾರೆ. ಅದರೊಳಗೆ ಇವ್ರು ಹಕ್ಕುದಾರರಲ್ಲ ವೋಟಿಂಗಿಗೆ ಅಂತ ಅಂದರೆ ಅದರೊಳಗೆ 3 ಕೋಟಿ ಜನ ಮಹಿಳೆಯರು ಅದಾರೆ, ಮುಗ್ಧರು. ಯಾರಿಗೂ ಈ SIR ಅಂದರೆ ಅರ್ಥ ಆಗಲಾರ್ದಂಥ ಸ್ಥಿತಿಯೊಳಗೆ ಇರುವಂಥವ್ರು ಇದ್ದಾರೆ. ಅಲೆಮಾರಿ ಜನಾಂಗದವ್ರು ಇದ್ದಾರೆ. ಸಾಕಷ್ಟು ಬುಡಕಟ್ಟು ಜನಾಂಗದವರು, ಅಲೆಮಾರಿ ಜನಾಂಗದವರು ಒಂದು ಕಡೆಯಿಂದ ಇನ್ನೊಂದು ಕಡೆ ನಿಲ್ಲುವುದಿಲ್ಲ. ಇವರಿಗೆಲ್ಲ ಹಳ್ಳಿಗಳಲ್ಲಿ ಅವೆಲ್ಲ ಇಲ್ಲ. ನೀವು ಕೊಟ್ಟು ಪಾಸ್ಪೋರ್ಟ್ ಕೊಡ್ರಿ ಅಂದರೆ ಯಾರು ಪಾಸ್ಪೋರ್ಟ್ ಕೊಡ್ತಾರೆ ಸರ್? ಪಾಸ್ಪೋರ್ಟು ನಮ್ಮ ಸಿಟಿ ಜನಾಂಗಕ್ಕೆ ಮಾತ್ರ ನಿರ್ಮಿತ ಆಗಿದ್ದದು. ನಾವೆಲ್ಲ ಹೋಗ್ತಾರೋ ಬರ್ತಾರೋ ಅಂತ. ಹಳ್ಳಿಗರಿಗೆಲ್ಲ ಪಾಸ್ಪೋರ್ಟ್ ಕೊಡೋದ್ರೆ ಎಲ್ಲಿಂದ ಕೊಡಬೇಕು ಅವರು? ಆಮೇಲೆ ಆಸ್ತಿದು ಕೊಡ್ರಿ ಅಂತಾರೆ. ಹೆಣ್ಮಕ್ಳು ಎಲ್ಲಿಂದ ಆಸ್ತಿಯಿಂದ ಕೊಡಬೇಕು?
ಇವು ಈ ಒಂದು ಜಾತಿದ ಕೋಡ್ ಅಂತಾರೆ, ಜಾತಿ ಇದ್ರೂ ಕೊಡ್ತಾರೆ, ಹುಟ್ಟಿದ್ದು ಕೇಳಿದ್ದಾರೆ. ಹಿಂಗೆ ಕೆಲವೊಂದಿಷ್ಟು ಬಹಳ ಈ ನಾವೇನಂತೀವಿ ಈ ಲೀಗಲಿ ಇಲ್ಲದೆ ಇರುವಂಥವನ್ನು ಕೂಡ ಇವ್ರು ಕೇಳ್ತಿರೋದ್ರಿಂದ ಎಲ್ಲೊಂದು ಡಾಕ್ಯುಮೆಂಟ್ಸೇ ಭಾಳ ಜಾಸ್ತಿ ಆಯಿತು. ಇವುಗಳನ್ನು ಅಧಿಕೃತವಾಗಿ ಏನು ಕೇಳಬೇಕಾಗಿತ್ತು, ಮೊದಲು ಏನಿತ್ತು 18 ವರ್ಷ ಆದವ್ರು ಇರಬೇಕು ವೋಟಿಂಗಿಗೆ, ಈ ಥರದ್ದೇನೋ 3 ಇರ್ತಿದ್ವು. ಅವುಗಳನ್ನಷ್ಟೇ ಉಳಿಸ್ಕೊಂಡು ಇವೆಲ್ಲವುಗಳನ್ನು ತೆಗೆದು ಬಿಡ್ಬೇಕು ಅನ್ನೋದು ಒಂದು. ಈ 15ರಿಂದ 30 ದಿನದೊಳಗೆ ಸಿಟಿ ಜನರು ಮಾತ್ರ ನಮ್ಗೆ ವೋಟಿಂಗಿಗೆ ಸಿಗ್ತಾರೆ ಹೊರತು ಹಳ್ಳಿಗಳಿಗೆ ಯಾರೂ ಸಿಗೋದಿಲ್ಲ. ಸೊ ಇದನ್ನು ಭಾಳ ಸೀರಿಯಸ್ ಆಗಿ ಗಮನದಲ್ಲಿ ಇಟ್ಕೊಂಡೇ ಈ ಜಾಥಾ ಉದ್ದೇಶ ಶುರುವಾಗಿರೋ ಉದ್ದೇಶ. ಈಗ ನಾಳೆ 20ನೇ ತಾರೀಕಿಗೆ ಬೆಂಗಳೂರೊಳಗೆಲ್ಲ ಸೇರಿ ಅದೊಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಈ ಧೋರಣೆ ನಿಜವಾಗಿಯೂ ನಾವು ಇದನ್ನು ಸಮ್ಮತಿಸೋದಿಲ್ಲ, ಮಹಿಳೆಯರಾಗಿ ಕೂಡ. ಅದಕ್ಕೆ ಇದರಿಂದ ಹೊರಬಂದು ಈ ಜಾಥಾಕ್ಕೆ ಎಲ್ಲರೂ ಬಂದು ಪ್ರೇರಣೆಯನ್ನು ನೀಡಬೇಕು ಅನ್ನುವ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೀನಿ. ಆ ಜಾಥಾದ ಮೂಲಕ ಮುಖ್ಯ ಉದ್ದೇಶ SIR ಕುರಿತು ತಿಳುವಳಿಕೆಯನ್ನು ಜನರಿಗೆ ಹಬ್ಬಿಸೋದು. ಆ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಧಾರವಾಡದೊಳಗೆ ಎಲ್ಲ ಸಮಾಜದ ಬಂಧುಗಳು ನಾವು ಸೇರಿಕೊಂಡು ಈ ಜಾಥಾವನ್ನು ಮುಂದುವರಿಸೋದಕ್ಕೆ ಪ್ರೇರಣೆ ನೀಡಿದ್ದೇವೆ. ಇದು ಮುಂದುವರಿಸಿ ನಾವು ಇದನ್ನು ಬೆಂಗಳೂರೊಳಗೊಂದು ತೀರ್ಮಾನಕ್ಕೆ ಮುಂದಿನ ಅಡಿಗೆ ಪಾಯವನ್ನು ಹಾಕ್ತಾಯಿದ್ದೀವಿ. ವಿಶ್ವೇಶ್ವರಿ ಹಿರೇಮಠ್, ಅಧ್ಯಕ್ಷರು ಜಾನಪದ ಸಂಶೋಧನಾ ಕೇಂದ್ರ. ಪ್ರಸಕ್ತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇನ್ ದ ನೇಮ್ ಆಫ್ SIR ಭಾಳ ಒಂದು ವಿಶಿಷ್ಟವಾದ ಯೋಜನೆಯನ್ನು ಜಾರಿಗೆ ತಂದದ. ಅದರ ಉದ್ದೇಶ ಇಷ್ಟೇ, ವಿಶೇಷವಾಗಿ ದೇಶದ ಗ್ರಾಮೀಣ ಭಾಗದ ಜನರು, ಕೂಲಿಕಾರರು, SC ST ಅಲ್ಪಸಂಖ್ಯಾತರಿಗೆ ವೈಚಾರಿಕ, ವೈಜ್ಞಾನಿಕ, ಸಾಮಾಜಿಕ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರ್ತದೆ ಡ್ಯೂ ಟು ಲಿಟ್ರಸಿ. ಸೊ ಆ ಕಾರಣಕ್ಕೆ ಈ ಸಮುದಾಯವನ್ನು ಡಿಲೀಟ್ ಮಾಡಿಬಿಟ್ರೆ ನಮಗೆ ಹುತಾತ್ಮ ನಗರವಾಸಿಗಿರ್ತಕ್ಕಂಥ ಮತದಾರ ಪಟ್ಟಿ ನಮ್ಮ ಕೈಯಲ್ಲಿ ಸಿಕ್ಕರೆ ವ್ಯವಸ್ಥಿತವಾಗಿ ನಾವು ಪಕ್ಷವನ್ನು ಅಧಿಕಾರ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಹೊನ್ನಾರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಆ ಕಾರಣದಿಂದ ಇವರು SIR ಮೂಲಕ ಈ ಮೂಲ ಭೋಜನರನ್ನು ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡ್ಕೊಳ್ಳೋದೇ ಅವರ 2ನೇ ಉದ್ದೇಶ. 3ನೇ ಉದ್ದೇಶ, ಮತದಾರ ಪಟ್ಟಿ ಉದ್ದೇಶ ಇರ್ತದೆ, ಮತದಾರ ಪಟ್ಟಿ ಡಿಲೀಟ್ ಆದರೆ ಸರ್ಕಾರದ ಯೋಜನೆಗಳು ವಂಚಿತರಾಗ್ತಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಹೆಸರಲ್ಲೇ 58,000 ರೂಪಾಯಿ ಕೋಟಿ ಮಾಡಿ ಹೆಸರು ಖರ್ಚು ಮಾಡಿ SC ST OBC ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಯೋಜನೆಗಳನ್ನ ಕೊಟ್ಟಾರೆ. ಮತದಾರ ಪಟ್ಟಿ ಡಿಲೀಟ್ ಆದ್ರೆ ಯೋಜನೆಗಳನ್ನು ಹೋಗಿಬಿಡ್ತಾವೆ. ಹಾಗಾದರೆ ಇದೇ BJP ಸರ್ಕಾರ ಮೊನ್ನೆ ಚುನಾವಣೆಗಳಿಗೆ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ದಲ್ಲಿ 3,000 ರೂಪಾಯಿ ಕೊಟ್ಟರಲ್ಲ, ಹಾಗಾದರೆ ನೀವು ಕೊಟ್ಟರೆ ನಡೀತದೆ, ಬೇರೆದು ಕೊಟ್ಟರೆ ನಡೀದಿಲ್ಲ. ಹಾಗಾದರೆ ಇನ್ನೊಂದು ಕಡೆಗೆ ಇನ್ ದ ನೇಮ್ ಆಫ್ ಪಂಚ ಗ್ಯಾರಂಟಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಹುನ್ನಾರ ರಚಿಸಿ ಈ ವೋಟ್ ಬ್ಯಾಂಕನ್ನು ನಿರ್ಣಯ ಮಾಡಬೇಕಾದ್ರೆ SIR ಮೂಲಕ ತೆಗೆದುಹಾಕಬೇಕು ಅನ್ನೋದು 3ನೇದು. 4ನೇದು, ನಮಗೆ SIR ಬಗ್ಗೆ ಏನೂ ತೊಂದರೆ ಇಲ್ಲ. SIR ಉದ್ದೇಶ ಏನು? ಸತ್ತು ಹೋದವರು, ವಲಸೆ ಹೋದವರು, ಮದುವೆಯಾದ ಹೆಣ್ಮಕ್ಳು ಬೇರೆ ಕಡೆ ಹೋದವರು, ಎಂಪ್ಲಾಯ್ಮೆಂಟು, ಬಿಸ್ನೆಸ್ಸು ಅಥವಾ ಕೂಲಿ ಕೆಲಸ ಬೇರೆ ಕಡೆ ಹೋದವರು ತಪ್ಪಿರ್ತದೆ, ಅಂಥವ್ರನ್ನ ಬದಲಾವಣೆ ಮಾಡಿ ನೀವು ಪರಿಷ್ಕರಣೆ ಮಾಡ್ಬೋದು. ಅಥವಾ 18 ತುಂಬಿ 20ಕ್ಕೆ ಪ್ರವೇಶ ಮಾಡಿದವರು ಹೊಸ ಹುಡುಗರನ್ನ ನೀವು ತಗೋಬೋದು. ಇದು ಪರಿಷ್ಕರಣೆಯಿಂದ ರಿಯಲ್ ಸೆನ್ಸ್. ಬಟ್ ಅವ್ರು ಮಾಡೋದೇನು? ನಿಮ್ಮ ದಾಖಲಾತಿ ಇಲ್ಲ, ಪ್ರಾಪರ್ಟಿ ದಾಖಲೆ ಇಲ್ಲ, ಶಾಲಾ ದಾಖಲಾತಿ ಇಲ್ಲ, ನಿಮ್ಮದು ಆಸ್ತಿಗಳಿಲ್ಲ, ನಿಮ್ಮ ಸರಿಯಾಗಿ ನಿಮ್ಗೆ ಅಂತೇಳಿ ಕುತಂತ್ರ ಮಾಡೋದ್ರ ಮೂಲಕ ಈ ದೇಶದ ಬಹುಸಂಖ್ಯಾತರ, ಅಲ್ಪಸಂಖ್ಯಾತರು, SC ST ಅವರನ್ನು ಸಂಪೂರ್ಣ ದೇಶದಿಂದ ನಿರ್ಣಯ ಮಾಡಬೇಕು ಅನ್ನೋದೇ ಅವ್ರದ್ದು ಸ್ಪಷ್ಟವಾದ ಉದ್ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ 1932 ಸೆಪ್ಟೆಂಬರ್ 24ರಂದು ಬ್ರಿಟಿಷ್ ಪಾರ್ಲಿಮೆಂಟ್ ಸ್ಪಷ್ಟವಾಗಿ ಹೇಳಿ, ಬ್ರಿಟಿಷರು ನಮ್ಮ ದೇಶ ನೀವು ಆಳ್ವಿಕೆ ಮಾಡೋಕತ್ತೀರಿ, ಬಟ್ ನಮ್ಮ ದೇಶದಾಗ ಬಹುಸಂಖ್ಯಾತರಿಗೆ ಯಾವುದೂ ಹಕ್ಕುಗಳಿಲ್ಲ. ಅಲ್ಲಿದ್ದು ಏನಂದರೆ ಕೇವಲ ಶ್ರೀಮಂತರು, ಸರ್ಕಾರಕ್ಕೆ ಶುಲ್ಕ ಕಟ್ಟೋರು ಮತ್ತು ಜಮೀನ್ದಾರಿಗೆ ಮಾತ್ರ ವೋಟಿಂಗ್ ಬ್ಯಾಂಕ್ ಇದೆ, ನಮಗಿಲ್ಲ ಅಂತ ಕೇಳಿದ್ದಕ್ಕೆ ಬ್ರಿಟಿಷ್ ಮ್ಯಾಕ್ಸ್ಟೆಪ್ ಪೋರ್ಡಾರ್ಡ್ ಅವರು ಭಾರತದಲ್ಲಿ 21 ತುಂಬಿದವರಿಗೆ ಹೆಣ್ಣಿರಲಿ ಗಂಡಿರಲಿ ಕಡ್ಡಾಯವಾಗಿ ಒಂದು ಮತದಾನ ಪದ್ಧತಿ, ಒಂದು ರಾಜಕೀಯ ಪದ್ಧತಿನ ಅವಾರ್ಡ್ ಮಾಡಿದ್ರು. ಮುಂದೆ 1935 ಗೌರ್ಮೆಂಟ್ ಆ್ಯಕ್ಟ್ ಮಾಡಿದರು. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಮತ್ತು ಮತದಾನದ ಹಕ್ಕು ಕೊಟ್ಟಿದ್ದರಿಂದ ಈ ದೇಶಕ್ಕಿಂತ ಸಮಸ್ತ ಬಹುಸಂಖ್ಯಾತರು, SC ST OBC ಮೈನಾರಿಟಿ ಅಲ್ಪಸಂಖ್ಯಾತರು ಮತದಾನದ ಹಕ್ಕನ್ನು ಪಡ್ಕೊಂಡು ರಾಜ್ಯಭಾರ ಮಾಡಿದ್ದನ್ನು ಇವರು ನೋಡಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೆ? BJP ಅವರಿಗೆ. ಯಾಕಂದರೆ BJP ಅವರು ರೋಗಗ್ರಸ್ತರು, ಕೋಮುವಾದಿಗಳು, ಆಮೇಲೆ ಮೇಲ್ವರ್ಗವನ್ನೇ ಸದಾಕಾಲ ನಂಬಿಕೊಂಡು ಬಂಡವಾಳಶಾಹಿಗಳಿಗೆ ಮನೆ ಹಾಕಿ ರಾಜಕೀಯ ಮಾಡ್ತಕ್ಕಂಥ ಕುತಂತ್ರಿಗಳು BJP ಅವರು. ಇದನ್ನು ನಿರ್ಣಯ ಮಾಡಬೇಕಾದ್ರೆ ಇನ್ ದ ನೇಮ್ ಆಫ್ SIR ಭಾಳ ವ್ಯವಸ್ಥಿತವಾಗಿ ಬುದ್ಧಿವಂತಿಕೆಯಿಂದ ಬಹುಸಂಖ್ಯಾತರ ವೋಟ್ನಿಂದ ವಂಚನೆ ಮಾಡಿ ನಗರ ಪ್ರದೇಶ ವೋಟನ್ನು ಒಕ್ಕಟ್ಟು ಮಾಡಿ ನಾವೇ ಖಾಯಂ ಅಧಿಕಾರಕ್ಕೆ ಬರ್ತಕ್ಕಂಥ ಹುನ್ನಾರವನ್ನು ನಿರ್ಮಾಣ ಮಾಡಿದ್ದೆ SIR ಪ್ಲ್ಯಾನ್. ಲಾಸ್ಟ್ ಮಾತೇಳಿ ಮುಗಿಸ್ಬಿಡ್ತೀನಿ. CEC ಜ್ಞಾನೇಶ್ ಕುಮಾರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ಯೂರ್ಲಿ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್. ಅದು ಯಾವುದೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಕಮ್ಮನಿಯದೆ
ಕೇಂದ್ರ ಸರ್ಕಾರದ ನಿರ್ದೇಶನ ಸಂವಿಧಾನ ಕಲಂ 324 ಪ್ರಕಾರ ಈ ದೇಶದ ಮತದಾರ ಪರಿಷ್ಕರಣೆ, ಮತದಾರ ಪಟ್ಟಿ ನಿರ್ವಹಣೆ, ಮತದಾರ ಪಟ್ಟಿ ಪರಿಷ್ಕರಣೆ, ಮತದಾರ ಪಟ್ಟಿ ಚಾಲನೆ ಮಾಡೋದ್ರ ಮೂಲಕ ಕೆಲಸ ಮಾಡಿ ಚುನಾವಣೆ ನಡೆಸ್ತಕ್ಕಂಥ ಅಗತ್ಯವಾದ ಕರ್ತವ್ಯ ಚುನಾವಣೆ ಆಯೋಗದ್ದು. ಬಟ್ ಇದೇ ಕೇಂದ್ರ ಸರ್ಕಾರ 23ನೇ ಸಾಲಿನಲ್ಲಿ ಒಂದು ಕಾನೂನು ಮಾಡಿತು. ಆ ಕಾನೂನು ಮಾಡುವಾಗ ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ ಜಸ್ಟಿಸ್, ವಿರೋಧ ಪಕ್ಷದ ನಾಯಕ ಕಡ್ಡಾಯವಾಗಿ ಆ ಸಭೆಯಲ್ಲಿ ಇರಬೇಕಾಗಿತ್ತು. ದುರುದ್ದೇಶಪೂರ್ವಕವಾಗಿ ಸುಪ್ರೀಂ ಕೋರ್ಟ್ ಜಸ್ಟಿಸನ್ನು ತೆಗೆದುಹಾಕಿಬಿಟ್ರು, ವಿರೋಧ ಪಕ್ಷ ನಾಯಕನ ತೆಗೆದುಹಾಕಿಬಿಟ್ರು. ಪ್ರಧಾನಮಂತ್ರಿ, ಹೋಮ್ ಮಿನಿಸ್ಟರ್ ಇನ್ನೊಬ್ಬರು ತೊಗೊಂಡು ಆ ಕಾನೂನು ರಚನೆ ಮಾಡಿ ಇವತ್ತಿಗೂ ಚುನಾವಣೆ ಹೆಸರಾಗಿ ನೀವು ಏನೇ ತಕರಾರು ನೀವು ಅರ್ಜಿ ಮಾಡುವಂಗಿಲ್ಲ. ನಾನು ನಿಮಗೆ ಮಾಹಿತಿ ಕೊಡು ಅಂತ ಹೇಳಿದಕ್ಕನ್ನ ಮೊನ್ನೆ ಯಾವುದೋ ಒಂದು ಮೀನಾಕ್ಷಿದು ತೆಗೆದು ಹೋಗಿದ್ರು ವೋಟಿಂಗ್ ಇದನ್ನು ಒಂದು ಸ್ವಲ್ಪ ಸಣ್ಣ ತಪ್ಪಾಗಿದ್ದಕ್ಕೋಸ್ಕರ. ಆದರೆ ಅದೇ ಕಾನೂನು ಹೇಳ್ತದೆ ನಿಮ್ಮ ಮೇಲೆ 100 ಅಪರಾಧ ಇರಲಿ, ಆರೋಪ ಇರಲಿ, ಬಟ್ ನೀವು ಅಪರಾಧಿಗಳಾಗಿರಬಾರ್ದು. ಅವ್ರ ಅಪರಾಧಿ ಅಲ್ಲ, ಆರೋಪಿಗಳೌದು. ಆರೋಪ ಪ್ರೂವ್ ಅಪರಾಧಿ ಆದಮೇಲೆ ತೆಗಿಬೇಕು. ಅದ್ಮೇಲೆ ಆರೋಪ ಇದೆ, ಆರೋಪಿಗಳಲ್ಲ. ಆದರೂ ಆ ಮೀನಾಕ್ಷಿ ಅಂತ ಹಾಕಿರು. ಇದೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ಜ್ಞಾನೇಶ್ ಕುಮಾರ್ ಬೇಸಿಕಲಿ ಈಸ್ ಅನ್ಫಿಟ್ ಟು ಬಿಕಮ್ ಎ ಸಿ ಆಫ್ ಇಂಡಿಯಾ. ಸೊ ಇದೇ ಸಂತತಿ ಅವ್ರ ಕೈಗಿರ್ತಕ್ಕಂಥ ಎಲ್ಲ ಶೀಶ್ ಕೆಲಸ ಮಾಡ್ತಿದೆ. ಭಾಳ ಕುತಂತ್ರದಿಂದ, ಷಡ್ಯಂತ್ರದಿಂದ ಇನ್ ದ ನೇಮ್ ಆಫ್ SIR ಬಹುಸಂಖ್ಯಾತರನ್ನ ವೋಟ್ ಬೇಕಿಂದ ವಂಚಿತ ಮಾಡಬೇಕು ಅನ್ನೋದೇ ಈ ಯೋಜನೆಯ ಪ್ರಮುಖದ ಉದ್ದೇಶ. ಇದಕ್ಕೆ ಖಂಡಿತ ನಾವು ಎಲ್ಲಿವರೆಗೆ SC ST OBC ಅಲ್ಪಸಂಖ್ಯಾತರು ಇರ್ತೀವೋ, ಅಂಬೇಡ್ಕರ್ ನಾವು ಖಂಡಿತಕ್ಕೆ ಅವಕಾಶ ಕೊಡೋದಿರ್ತಕ್ಕಂಥ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಲಕ್ಷ್ಮಣ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್. ಸರ್, ಇದು SIR ಯಾಕೆ? ಇದು ಒಂದು ದೊಡ್ಡ ಪ್ರಶ್ನೆಯೂ ಆಗಿದೆ. ಇವಾಗ ದೇಶದಲ್ಲಿ ಹೆಚ್ಚು ಚರ್ಚೆ ಆಗುವ ವಿಷಯವೂ SIR ಆಗಿದೆ. SIR ಏಕೆ ಅಂಥೇಳಿ ಎಲೆಕ್ಷನ್ ಕಮಿಷನ್ ಅವರಿಂದ ಗೊತ್ತಾಗಿದ್ದು ಮಾತು. ಇದರಲ್ಲಿ ಶುದ್ಧ ಮತ್ತು ಸ್ವಚ್ಛತೆ ಬರಬೇಕು, ನುಸುಳಿಕೋರರನ್ನು ಹೊರಗಾಕಬೇಕು, 2 ಮಾತಲ್ಲಿ ಅದರಲ್ಲಿ ಇದೆ. ಆದರೆ ನಮ್ಮ ಕೇಳುವ ಪ್ರಶ್ನೆ ಏನಿದೆ ಗೊತ್ತಾ? 12 ವರ್ಷಗಳಿಂದ ತಾವೇ ಅಧಿಕಾರದಲ್ಲಿದ್ದೀರಲ್ಲ, ಸರ್ಕಾರದಲ್ಲಿ ಇದ್ದೀರಿ, ತಮ್ಮದೇ ಆದ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ತಮ್ಮವರು ಆಗಿದ್ದಾರೆ. 12 ವರ್ಷದಿಂದ ನುಸುಳಿಕೋರರು ಯಾರು ಅಂಥೇಳಿ ತಾವು ಲಿಸ್ಟ್ ಕೊಡಬೇಕಲ್ಲ. ಅವರು ತಾವೇ ಅಧಿಕಾರದಲ್ಲಿದ್ದೀರಿ, ಜವಾಬ್ದಾರಿ ಯಾರು ಜವಾಬ್ದಾರಿ ಆಗಿದೆ? ಹೊರ ದೇಶದಿಂದ ನಮ್ಮ ದೇಶಕ್ಕೆ ಬರಬಾರ್ದು, ಖಂಡಿತವಾಗಿಯೂ ಬರಬಾರ್ದು. ಜವಾಬ್ದಾರಿ ಯಾರ್ದಿದು? ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಅಲ್ವಾ? ಪ್ರಜೆಗಳ ಜವಾಬ್ದಾರಿ ಏನಿದೆ ಇದರಲ್ಲಿ? 1ನೇ ಮಾತು. 2ನೇ ಮಾತು, SR ನಡೆಸಿದಾರೆ. ಓಕೆ, 13 ರಾಜ್ಯಗಳಲ್ಲಿ SR ಆಯಿತು. 13 ರಾಜ್ಯಗಳಲ್ಲಿ SIR ಆದ ನಂತರ ನುಸುಳಿಕೋರರು ಎಷ್ಟು ಎಂಬುದು ಒಂದು ಲಿಸ್ಟ್ ಕೊಡಬೇಕಲ್ವ? ಇನ್ನೂವರೆಗೆ ಯಾಕೆ ಕೊಡ್ತಾ ಇಲ್ಲ? ಗೊತ್ತಾಗಬೇಕದು. 13 ರಾಜ್ಯಗಳಲ್ಲಿ SIR ಆಗಿದೆ, ಕೋಟ್ಯಾಂತರ ಜನರನ್ನು ತಾವು ಎಲ್ಲ SIRನಿಂದ ಇದು ಆಗಿದೆ. ಮತ್ತು 6,50,00,000 ಜನರ ಹೆಸರನ್ನು ತಾವು ವೋಟರ್ ಲಿಸ್ಟಿಂದ ಹೊರಗೆ ಹಾಕಿದ್ದೀರಲ್ವಾ? ಇದರಲ್ಲಿ ನುಸುಳಿಕೋರರು ಯಾರು, ಅವ್ರ ಲಿಸ್ಟ್ ಏನಿದೆ ಅದು ಕೊಡಬೇಕು, ಜನರಿಗೆ ಕೊಡಬೇಕು. ನಾವೆಲ್ಲ ಪ್ರಜೆಗಳು, ನಾವು ದೇಶದವರಲ್ವಾ, ನಮಗೆ ಅದು ಗೊತ್ತಾಗಬೇಕು. ದೇಶದ ಜನತೆಗೆ ಅದು ಗೊತ್ತಾಗ್ತಾ ಇಲ್ಲ. ಆಯಿತು, ಇವಾಗ ನಾವೇನು ಮಾಡ್ತಾ ಇದ್ದೇವೆ? ಕರ್ನಾಟಕ ರಾಜ್ಯದಲ್ಲಿ ಜನಜಾಗೃತ ಸರ್, ಇದು SIR ಇದೆಯಲ್ಲ, ನಮಗೆ ಜನರು ಕೇಳ್ತಾ ಇದ್ದಾರೆ ಸರ್ ಅಂದರೆ ಏನಂತ ಹೇಳಿ. SIR ಇದೆ ಅಲ್ವಾ, ಜನ ಏನು ತಿಳಿದ್ದಾರೆ? ಸರ್ ಅಂತ ತಿಳಿತಾ ಇದ್ದಾರೆ. ಗೊತ್ತೇ ಇಲ್ಲ ಜನರಿಗೆ. ಅದು ಗೊತ್ತು ಮಾಡಿಸೋ ಜವಾಬ್ದಾರಿ ಯಾರ್ದು? ಚುನಾವಣೆ ಆಯೋಗದ ಅಲ್ವಾ ಇದು? ಸೆಂಟ್ರಲ್ ಗೌರ್ಮೆಂಟ್ದು ಅಲ್ವಾ ಇದು? ಎಲೆಕ್ಷನ್ ಬಂದಾಗ ನಮ್ಮ ಓಟು ನಮ್ಮ ಹಕ್ಕು ಅಂಥೇಳಿ ದೊಡ್ಡ ಬೋರ್ಡ್ ಹಾಕ್ತಾ ಇದ್ದೀರಾ? ಈಗ SIR ಬಂದಿದೆ, ಯಾಕೆ ಬೋರ್ಡ್ ಹಾಕ್ತಾ ಇಲ್ಲ? ಜನರಿಗೆ ತಿಳಿಸಬೇಕು, ನಿಮ್ಮ ಅಧಿಕಾರಿಗಳು ಹೋಗಬೇಕು. ಹೋಗ್ತಾ ಇಲ್ಲ ಯಾರು? ಜನರಿಗೆ ಗೊತ್ತೇ ಇಲ್ಲ SIR ಎಂದರೆ. ಹೀಗಿರುವಾಗ ಈ ಹಲವಾರು ಸಂಘಟನೆಗಳು ಸೇರಿ ಇದರಲ್ಲಿ ದಲಿತರು, ಮುಸ್ಲಿಮರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದ ವರ್ಗದವರು, ಮಹಿಳೆಯರ ಸಂಘಟನೆಗಳು, ನಾವೆಲ್ಲರೂ ಸೇರಿ ರಾಜ್ಯದಲ್ಲಿ ಜನಜಾಗೃತಿ ಅಭಿಯಾನ ನಡೆಸ್ತಾ ಇದ್ದೇವೆ. ಇದು 5 ಕಡೆಗಳಿಂದ ಜಾಥಾ ನಡೆದಿದೆ. 20ನೇ ತಾರೀಕು ನಾವೆಲ್ಲ ಬೆಂಗಳೂರು ತಲುಪ್ತಾ ಇದ್ದೇವೆ. ಇದು ಕರ್ನಾಟಕ ಸರ್ಕಾರಕ್ಕೆ ಒಂದು ನಮ್ಮ ಮನವಿ. ಸರ್ಕಾರ ಇದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇಲ್ಲಿದೆ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ವೋಟರ್ಸ್ಗೆ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಬೇಕಲ್ವ? ಇವರು ಯಾಕೆ ಹೋಗ್ತಾ ಇಲ್ಲ? ಇವರು ಮನೆಗೆ ಯಾಕೆ ಹೋಗ್ತಾ ಇಲ್ಲ? ವಾರ್ಡ್ಗೆ ಹೋಗಬೇಕು, ಬೂತ್ ಮಟ್ಟಕ್ಕೆ ಹೋಗಬೇಕು. ಇವರು ಹೋಗ್ತಾ ಇಲ್ಲ. ಕರ್ನಾಟಕ ಸರ್ಕಾರವು ಇದರ ಬಗ್ಗೆ ಗಮನ ಸೆಳೆಯಬೇಕು. ಅವ್ರ ಗಮನಕ್ಕೆ ಇರಬೇಕಿದೆಲ್ಲ ಇದು. ಹಾಗಾಗಿ ಕರ್ನಾಟಕ ಸರ್ಕಾರ ತಮ್ಮ ವೋಟರ್ಸ್ಗೆ ಹೆಲ್ಪ್ ಮಾಡಬೇಕಂತೇಳಿ ಒಂದು ವಿನಂತಿ ಇದೆ. 20ನೇ ತಾರೀಕು ಬೆಂಗಳೂರಿನಲ್ಲಿ ನಾವು ದೊಡ್ಡ ಒಂದು ಜಾಥಾವನ್ನು ನಡೆಸಿ ಅಲ್ಲಿ ಕೆಲವೊಂದು ಬೇಡಿಕೆಗಳು ನಾವು ಚುನಾವಣಾ ಆಯೋಗದ ಮುಂದೆ ಇಡ್ತಾ ಇದ್ದೇವೆ. ಥ್ಯಾಂಕ್ ಯು. ಮೊಹಮ್ಮದ್ ಯೂಸುಫ್ ಕನ್ನಿ, ಸೆಕ್ರೆಟರಿ ಜಮಾತ್ ಇಸ್ಲಾಮಿ ಹಿಂದ್, ಕರ್ನಾಟಕ.